ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम्। हरि ओम। ಭಗವದ್ಗೀತೆಯ 3ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವಿದ್ದೇವೆ. ಕರ್ಮಯೋಗದ ವಿವಿಧ ಮಜಲುಗಳನ್ನು ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ವಿಶೇಷವಾಗಿ 6 ದೃಷ್ಟಿಯಿಂದ ಕರ್ಮಯೋಗ ಮಾಡುವುದನ್ನ ನಮಗೆ ತಿಳಿಸಿಕೊಡ್ತಾನೆ. ಮೊದಲನೆಯದು ಈಶ್ವರ ಆಜ್ಞಾ ಎಂದು ತಿಳಿದು ಕರ್ಮಯೋಗವನ್ನು ಮಾಡು. ಎರಡನೇದು ಈಶ್ವರ ಯಜ್ಞ ಅಥವಾ ಈಶ್ವರ ಆರಾಧನಾ ಎಂಬ ಭಾವನೆಯಿಂದ ಕರ್ಮಯೋಗವನ್ನು ಮಾಡು. ಮೂರನೆಯದು ಪಾಪವನ್ನ ತೊಳೆಯುವ ಸಾಧನ, ಪಾಪಶೋಧಕ ಎಂಬ ದೃಷ್ಟಿಯಿಂದ ಕರ್ಮಯೋಗವನ್ನು ಮಾಡು. ನಾಲ್ಕನೆಯದು ಸೃಷ್ಟಿ ಚಕ್ರದ ವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಅಥವಾ ಧರ್ಮ ಚಕ್ರದ ಸಾಮರಸ್ಯವನ್ನು ಕಾಪಾಡುವುದಕ್ಕಾಗಿ ಕರ್ಮಯೋಗವನ್ನು ಮಾಡು. ಐದನೇದು ವಿದ್ವದಾಚರಣೆಯ ದೃಷ್ಟಿ, ದೊಡ್ಡವರು ಹೇಗೆ ನಡ್ಕೊಂಡಿದ್ದಾರೆ ಅದನ್ನು ನೋಡಿಯಾದರೂ ಕರ್ಮಯೋಗವನ್ನು ಮಾಡು. ಜನಕನ ದೃಷ್ಟಾಂತವನ್ನು ಕೊಡ್ತಾನೆ ಭಗವಂತ. ಕೊನೆಗೆ ಲೋಕ ಸಂಗ್ರಹದ ದೃಷ್ಟಿಯಿಂದ, ಜಗತ್ತಿಗೆ ಒಂದು ಮಾದರಿಯಾಗಬೇಕು ಎನ್ನುವ ದೃಷ್ಟಿಯಿಂದ ಜ್ಞಾನಿಯಾಗಿದ್ದರೂ ಕೂಡ ಕರ್ಮಯೋಗವನ್ನು ಮಾಡುವುದು ಉಚಿತ ಎಂಬಂತಹ 6 ಮುಖ್ಯ ಮಜಲುಗಳಲ್ಲಿ ಆ ಕರ್ಮಯೋಗದ ಬಗ್ಗೆ ಚರ್ಚೆಯನ್ನು ಮಾಡಿದ್ದನ್ನು ನೋಡ್ತೇವೆ. ಹಿಂದಿನ ತರಗತಿಯಲ್ಲಿ ನಾವು 3ನೆಯ ದೃಷ್ಟಿಯಾದಂತಹ ಪಾಪವನ್ನ ತೊಳೆಯುವ ಪಾಪಶೋಧಕ ದೃಷ್ಟಿ ಇಟ್ಟುಕೊಂಡು ಕರ್ಮಯೋಗವನ್ನ ಉಪದೇಶಿಸಿದ್ದನ್ನು ಕಾಣ್ತೇವೆ. ಅಲ್ಲಿ ಭಗವಂತ ಹೇಳ್ತಾನೆ, ಯಜ್ಞಶಿಷ್ಟಾಶಿನ ಸಂತಹ ಮುಚ್ಯಂತೆ ಸರ್ವ ಕಿಲ್ಬಿಷೈಹಿ. ಯಜ್ಞ ಪ್ರಸಾದದ ರೂಪದಲ್ಲಿ ನಾವು ಭಗವಂತ ಕೊಟ್ಟಂತಹ ವಸ್ತುಗಳನ್ನು ಸ್ವೀಕರಿಸಿದರೆ ಅದು ನಮ್ಮ ಪಾಪವನ್ನು ತೊಳೆಯುತ್ತದೆ. ಯಾರು ತಮಗಾಗಿ ಅಡುಗೆ ಮಾಡಿಕೊಳ್ಳುತ್ತಾರೋ ಪಾಪಿಗಳು ಪಾಪವನ್ನೇ ಉಣ್ಣುತ್ತಾರೆ ಅಂತ ಹೇಳಿದ್ದಾನೆ. ಯೇ ಪಚಂತಿ ಆತ್ಮಕಾರಣಾತ್ ತೇ ಪಾಪಾಹ ಅಘಂ ಭುಂಜಂತೆ ಭುಂಜತೆ ತೇ ತ್ವಘಂ ಪಾಪಾಹ. ಪಾಪವನ್ನೇ ಉಣ್ಣುತ್ತಾರೆ ಅಂದರೆ ಸ್ವಾರ್ಥಕ್ಕಾಗಿ ದೇವರು ಕೊಟ್ಟಂತಹ, ಸಮಾಜ ಕೊಟ್ಟಂತಹ ಈ ವ್ಯವಸ್ಥೆಯನ್ನ ತನಗಾಗಿ, ತನ್ನವರಿಗಾಗಿ ಅಷ್ಟಕ್ಕೆ ಯಾರು ಸೀಮಿತ ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನ ಉಣ್ಣುತ್ತಾರೆ. ಯಾರು ಸಮಾಜ ಮತ್ತು ದೇವರು ಕೊಟ್ಟಂತಹ ಈ ವ್ಯವಸ್ಥೆಯನ್ನ ಅವನಿಗೆ ಅರ್ಪಿಸಿ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ, ಅವನಿಗೆ ಅರ್ಪಿಸಿ ಉಣ್ಣುತ್ತಾರೋ
ಅದು ನಮ್ಮ ಪಾಪವನ್ನು ತೊಳೆಯುವ ಒಂದು ಸಾಧನವಾಗ್ತದೆ. ಯಜ್ಞ ಪ್ರಸಾದ, ಯಜ್ಞ ಶಿಷ್ಟ ಎಂಬುದಾಗಿ ಕರೀತಾರೆ ಅದಕ್ಕೆ. ಇಲ್ಲವಾದರೆ ಅವನು ಕಳ್ಳನೇ ಸರಿ, ಅವನು ಪಾಪವನ್ನೇ ಉಂಡುತ್ತಾನೆ. ಕೇವಲಾಘೋ ಭವತಿ ಕೇವಲಾದಿ ಎಂಬ ವೇದದ ಮಾತಿನಂತೆ ತನ್ನ ಪಾಡಿಗೆ ತಾನು ಅನುಭವಿಸುವವನು ಪಾಪವನ್ನೇ ಅನುಭವಿಸುತ್ತಾನೆ ಎಂಬುದಾಗಿ ವೇದ ಹೇಳುತ್ತೆ. ಇಲ್ಲಿ ಬಹಳ ಮುಖ್ಯವಾದಂತಹ ಸಂದೇಶ ಏನಪ್ಪಾ ಅಂದ್ರೆ, ಹಂಚಿಕೊಂಡು ಅನುಭವಿಸಬೇಕು. ನಮಗೇನು ದೊರೆತಿದೆಯೋ ಪ್ರತಿಯೊಂದನ್ನು ಕೂಡ ನಾವು ಸಮಾಜಕ್ಕೋ ಮತ್ತು ಭಗವಂತನಿಗೋ ಅರ್ಪಿಸಿ ಅನುಭವಿಸಿದರೆ ಅದರಲ್ಲಿ ದೋಷ ಇಲ್ಲ ಎಂಬುದಾಗಿ. ಪ್ರಕೃತಿಯಲ್ಲಿ ಈ ತ್ಯಾಗ ಎನ್ನತಕ್ಕಂತಹ ಒಂದು ಪಾಠವನ್ನು ನಾವು ಕಾಣ್ತೇವೆ. ಮನುಷ್ಯನೊಬ್ಬನೇ ಸ್ವಾರ್ಥಿ. ಸೃಷ್ಟಿಯ ಪ್ರತಿಯೊಂದು ಜೀವರಾಶಿಗಳು ಕೂಡ ಹಂಚಿ ತಿನ್ನುವಂತಹ, ಅನುಭವಿಸುವಂತಹ ಒಂದು ಕಲೆಯನ್ನು ಕಲ್ತಿವೆ. ಕಾಗೆಯೊಂದು ಅಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನು ಎಂಬುದಾಗಿ ಹಿರಿಯರು ಹೇಳಿದ್ದಾರಲ್ಲ, ಹಾಗೆ ಒಂದು ನದಿ ಅನ್ನುವಂಥದ್ದು ತನಗಾಗಿ ಹರಿಯುವುದಿಲ್ಲ, ಇನ್ನೊಬ್ಬರಿಗಾಗಿ ಹರಿಯತ್ತೆ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಫಲಂತಿ ವೃಕ್ಷಾ, ಪರೋಪಕಾರಾರ್ಥಮಿದಂ ಶರೀರಂ ಎಂಬುದಾಗಿ ಹೇಳ್ತಾನೆ. ಹಸು ಹುಲ್ಲನ್ನು ಮೇಯ್ದು ಸಿಹಿಯಾದ ಹಾಲನ್ನು ಕೊಡುವುದು ಪರೋಪಕಾರಕ್ಕಾಗಿ. ನದಿ ಎನ್ನುವುದು ಸಮುದ್ರ ಸೇರುವ ತನಕ ಹರಿಯುವಂಥದ್ದು ಇನ್ನೊಬ್ಬರ ಉಪಯೋಗಕ್ಕಾಗಿ. ಮರ ತಾನು ಬಿಸಿಲಲ್ಲಿ ನಿಂತು ತಂಪಾದ ನೆರಳನ್ನು, ಸಿಹಿಯಾದ ಹಣ್ಣನ್ನು ಮನುಕುಲಕ್ಕೆ ಕೊಡುತ್ತಾ ಇರತಕ್ಕಂಥದ್ದು ಪರೋಪಕಾರದ ಸಂದೇಶವನ್ನು ಕೊಡ್ತಾ ಇದೆ. ಆದ್ದರಿಂದ ನಮ್ಮ ಶರೀರ ಇರುವುದೇ ಪರೋಪಕಾರಕ್ಕಾಗಿ ಎಂಬುದಾಗಿ ಆ ಸುಭಾಷಿತಕಾರ ಹೇಳ್ತಾನೆ. ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ನೀನ್ ಗಳಿಸಿಟ್ಟೊಡೆಯಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. DVG ಹೇಳ್ತಾರಲ್ಲ, ಎಷ್ಟು ನೀನು ಗಳಿಸಿಟ್ರೆ ಏನು ಲಾಭ ಇದೆ? ಎಷ್ಟು ನೀನು ಉಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ. ಎಷ್ಟು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಜೀರ್ಣಶಕ್ತಿ ಎಷ್ಟಿದೆಯೋ ಅಷ್ಟೇ ಪುಷ್ಟಿ ಆಗತ್ತೆ ಹೊರತು ಮಿಕ್ಕುದೆಲ್ಲ ಕಸ. ಹಾಗೆ ಎಷ್ಟು ನೀನು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟೋ, ಮುಷ್ಟಿ ಪಿಷ್ಟವು ತಾನೆ. 6 ಅಡಿ 3 ಅಡಿಯ ಜಾಗವೇ ಕೊನೆಗೆ ಈ ಶರೀರಕ್ಕಾಗುತ್ತದೆಯೇ ಹೊರತು ಯಾರೂ ಯಾವುದನ್ನು ಶಾಶ್ವತವಾಗಿ ಎಲ್ಲಿಗೂ ಕೊಂಡೊಯ್ಯಲಿಕ್ಕೆ ಆಗೋಲ್ಲ. ಹಾಗಿದ್ರೂ ಮನುಷ್ಯನ ಈ ಸ್ವಾರ್ಥ ಬುದ್ಧಿ ಅನ್ನುವಂಥದ್ದು ಅವನಿಗೆ ದುಃಖವನ್ನುಂಟು ಮಾಡಿದೆ. ಮನುಷ್ಯನ ಈ ಸ್ವಾರ್ಥ ಬುದ್ಧಿಯಿಂದ ಪ್ರಕೃತಿಗೆ ಹಾನಿಯಾಗುವುದಷ್ಟೇ ಅಲ್ಲ, ತಾನೇ ಸ್ವಯಂ ದುಃಖಿಯಾಗಿದ್ದಾನೆ. ಅದಕ್ಕೆ ಉಪನಿಷತ್ತಲ್ಲಿ ಒಂದು ಕಥೆ ಬರ್ತದೆ. ಪ್ರಜಾಪತಿ ಬ್ರಹ್ಮನಲ್ಲಿ ದೇವತೆಗಳು ಹೋಗಿ ವಿದ್ಯೆಯನ್ನು ಕಲಿಯುವುದಕ್ಕೆ ಪ್ರಾರ್ಥಿಸಿಕೊಳ್ತಾರೆ, ನಮಗೆ ಉಪದೇಶವನ್ನು ಕೊಡಿ ಅಂತ. ಆಗ ಪ್ರಜಾಪತಿ ಬ್ರಹ್ಮ ಏಕಾಕ್ಷರದ ಉಪದೇಶವನ್ನು ಕೊಡ್ತಾನಂತೆ, ದ ಅಂತ. ಹಾಗೆ ಮನುಷ್ಯರು ಕೂಡ ಪ್ರಜಾಪತಿ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಉಪದೇಶ ಕೊಡ್ರಿ ಅಂತ. ಅವರಿಗೂ ಕೂಡ ದ ಎನ್ನುವ ಉಪದೇಶವನ್ನು ಕೊಟ್ಟನಂತೆ. ಅಸುರರು ಕೂಡ ಹೋಗಿ ಆ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೂ ಕೂಡ ದ ಎಂಬ ಏಕಾಕ್ಷರದ ಉಪದೇಶವನ್ನು ಕೊಟ್ಟನಂತೆ. ದೇವತೆಗಳಿಗೂ ದ, ಮನುಷ್ಯರಿಗೂ ದ, ಹಾಗೂ ಅಸುರರಿಗೂ ದ ಎಂಬ ಉಪದೇಶ. ಹಾಗಾದ್ರೆ ಏಕಾಕ್ಷರದ ದ ಎಂಬ ಅಕ್ಷರದ ಉಪದೇಶವೇನು ಅಂದ್ರೆ, ದೇವತೆಗಳಿಗೆ ದಮವನ್ನು ಮಾಡಿರಿ, ನಿಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿರಿ, ದಮ ಎಂಬ ಉಪದೇಶವನ್ನು ಕೊಟ್ಟನಂತೆ. ಯಾಕಂದ್ರೆ ಅವರು ಇಂದ್ರಿಯ ಭೋಗ ಲಾಲಸೆ ಉಳ್ಳವರು, ಭೋಗ ಲೋಲುಪರು. ಅದಕ್ಕೆ ಇಂದ್ರಿಯವನ್ನ ಹತೋಟಿಯಲ್ಲಿಟ್ಟುಕೊಳ್ಳಿ, ದಮ ಎಂಬ ಉಪದೇಶ. ಅವರಿಗೆ ದಮ ಅಂತ ಅರ್ಥವಾಯಿತು. ಪ್ರಜಾಪತಿ ಬ್ರಹ್ಮ ದ ಇಂದಾಗ ದೇವತೆಗಳಿಗೆ ದಮ ಮಾಡಿರಿ ಅಂತ ಹೇಳಿದ್ದಾನೆ ಎಂದು ಅರ್ಥ ಆಯಿತು. ಯಾಕಂದ್ರೆ ಅವರು ಸಮಸ್ಯೆ ಅವರಿಗೆ ಗೊತ್ತು. ಮನುಷ್ಯರು ಹೋಗಿದಾಗ ದ ಎಂಬ ಉಪದೇಶ ಕೊಟ್ಟಾಗ ಅವರು ಅರ್ಥ ಮಾಡಿಕೊಂಡ್ರಂತೆ, ದ ಎಂದ್ರೆ ದಾನ ಮಾಡಿ ಅಂತ. ಯಾಕೆ ಈ ಮನುಷ್ಯ ಜಾತಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಸ್ವಾರ್ಥ.
ಸ್ವಾರ್ಥ, ಅತಿ ಆಸೆ, ಲೋಭ, ಈ ಗುಣಗಳಿಂದ ಇವರು ದುಃಖಿತರಾಗಿದ್ದಾರೆ, ಅದಕ್ಕೆ ದಾನ ಮಾಡಿರಿ ಎಂಬಂತಹ ಒಂದು ಉಪದೇಶ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು, ಅಸುರರಿಗೂ ದ ಎಂಬ ಉಪದೇಶ ಏನಂತ, ದಯೆ ತೋರಿಸಿರಿ ಅಂತ. ದಯಧ್ವಂ ಅಂದ್ರೆ ಹಿಂಸಾ ಪ್ರಧಾನವಾದ ಜೀವನ, ಪರಹಿಂಸೆಯನ್ನು ಮಾಡಿಯೇ ಬದುಕುವುದು ಅಸುರ ಪ್ರವೃತ್ತಿ, ಅದಕ್ಕೆ ದಯೆ ತೋರಿಸಿರಿ ಎಂಬ ಉಪದೇಶ ಕೊಟ್ಟನು ಎಂಬುದಾಗಿ ಅರ್ಥ ಮಾಡಿಕೊಂಡ್ರಂತೆ. ಅಂದ್ರೆ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರಿಗೆ ಉಪದೇಶ ಅರ್ಥವಾಯಿತು. ಅದಕ್ಕೆ ಇಂದಿಗೂ ಕೂಡ ಆಕಾಶದಲ್ಲಿರುವ ಮೋಡವು ದ ದ ದ ಎಂಬುದಾಗಿ ಗರ್ಜಿಸುತ್ತದೆ. ಯಾಕಂದ್ರೆ ನಮಗೆ ಅದನ್ನು ನೆನಪು ಮಾಡುವುದಕ್ಕಾಗಿ ಎಂಬುದಾಗಿ ಉಪನಿಷತ್ ಹೇಳುತ್ತೆ. ಹೌದು, ಮನುಷ್ಯನ ಸುಖ ಶಾಂತಿಗೆ ತ್ಯಾಗ, ದಾನ ಇದುವೇ ಬಹಳ ಮುಖ್ಯವಾದಂತಹ ಒಂದು ಸಾಧನೆ ಆಗ್ತದೆ. ಏನದು ದಾನ ಅಂದ್ರೆ ಯಥಾಶಕ್ತಿ ಸಂವಿಭಾಗ. ನಮ್ಮ ಹತ್ರ ಏನಿದೆಯೋ, ವಿದ್ಯೆಯೋ, ವಸ್ತ್ರವೋ, ಅನ್ನವೋ, ಶಕ್ತಿಯೋ ಯಾವುದೋ ಮತ್ತು ಪ್ರಕೃತಿಗೋ ಹಂಚಿ ಬದುಕುವುದನ್ನು ಕಲಿಬೇಕು. ಅದು ತುಂಬಾ ಕಠಿಣವಾದಂತಹ ಸಾಧನೆ. ಅದಕ್ಕೆ ಒಂದು ಸುಭಾಷಿತ ಹೇಳುತ್ತೆ, ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾನವ. 100 ಜನರಲ್ಲಿ ಒಬ್ಬ ಶೂರ ಪರಾಕ್ರಮಿ ಹುಟ್ಟುಕೊಳ್ತಾನಂತೆ. ಸಹಸ್ರೇಷು ಚ ಪಂಡಿತ, 1000 ಜನರಲ್ಲಿ ಒಬ್ಬ ಪಂಡಿತ, ಒಬ್ಬ ಏನೋ ಅಧ್ಯಯನಶೀಲತೆ ಉಳ್ಳವನು ಹುಟ್ಟಿಕೊಳ್ತಾನಂತೆ. ವಕ್ತಾ ದಶಸಹಸ್ರೇಷು, 10,000 ಜನರಲ್ಲಿ ಒಬ್ಬ ಉತ್ತಮ ವಾಗ್ಮಿಯಾಗ್ತಾನಂತೆ. ಆದ್ರೆ ದಾನಿಯಾಗುವವನು ಯಾರಪ್ಪ ಅಂದ್ರೆ ದಾತಾ ಭವತಿವಾನವ, ಅವನು ಹುಟ್ಟುತ್ತಾನೋ ಇಲ್ವೋ ಎನ್ನುವುದೇ ಸಂಶಯ ಅಂತ. ಯಾಕಂದ್ರೆ ಅಷ್ಟು ವಿರಳ ನಮ್ಮಲ್ಲಿ ತ್ಯಾಗ ಬುದ್ಧಿ ಎನ್ನುವಂಥದ್ದು ತಂದುಕೊಳ್ಳುವುದು ಬಹಳ ದೊಡ್ಡ ಸಾಧನೆ ಆಗ್ತದೆ ಎಂಬುದಾಗಿ ಉಪನಿಷತ್ತು ನಮಗೆ ಹೇಳುತ್ತೆ. ಶಾಸ್ತ್ರಕಾರರು ಎಷ್ಟು ಭಯಪಡಿಸಿದ್ದಾರೆ ಅಂದ್ರೆ, ನಿನ್ನಲ್ಲಿ ಒಂದು ವಿದ್ಯೆ ಇದೆ ಅಂತ ಆದ್ರೆ ಅದು ಕಲೆಯೋ, ಸಂಗೀತವೋ, ವಿಜ್ಞಾನವೋ, ಯಾವುದೋ ಒಂದು ವಿದ್ಯೆಯನ್ನ ಹಂಚಿಯೇ ಹೇಳುವಂತ. ಸಾಯುವ ಮೊದಲು ನಮ್ಮಲ್ಲಿರ್ತಕ್ಕಂತಹ ವಿದ್ಯೆ ಪರರಿಗೆ ಕೊಟ್ಟು ನಾವು ಕೊನೆ ಉಸಿರು ಎಳೆಯಬೇಕು ಅಂತ. ಇಲ್ಲದಿದ್ದರೆ ಅವನು ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ಹೆದರಿಸಿದ್ದಾರೆ. ಮರದಕ್ಕೆ ಮೇಲೆ ತಲೆ ಕೆಳಗಾಗಿ ಜೋತು ಬೀಳ್ತಾನೆ. ಯಾಕಂದ್ರೆ ಗೊತ್ತು ಈ ಮನುಷ್ಯನ ಸ್ವಭಾವ, ಏನಿದ್ರೂ ಕೂಡ ಅವನು ಕೊಡುವವನೇ ಅಲ್ಲ. ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತ ಲಿಹ ಘಟವನಿದನು. ಆದ್ದರಿಂದ ತ್ಯಾಗವನ್ನು ಮಾಡುವುದನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಅಂತಃಕರಣ ಶುದ್ಧಿಯಾಗುತ್ತದೆ. ಏನಿದೆಯೋ ಅದನ್ನ ಹಂಚಬೇಕು, ಆಮೇಲೆ ಉಳಿದದ್ದನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಬಹಳ ಮುಖ್ಯವಾದ ಸಂಗತಿ, ಹಂಚಬೇಕು ಅಂದ್ರೆ ಎಲ್ಲವನ್ನೂ ಕೊಡುವಂಥದ್ದು ಎಂಬ ಅರ್ಥದಲ್ಲ ಅಲ್ಲ. ನಮ್ಮಲ್ಲಿ ಯಥಾಶಕ್ತಿ ಪ್ರೀತಿಯೋ ಅದನ್ನು ಹಂಚೋಣ, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕಾಗತ್ತೋ ಅದನ್ನು ಹಂಚೋಣ, ಒಂದಿಷ್ಟು ವಿಚಾರವನ್ನ ಹಂಚಿಕೊಳ್ಳಿಕ್ಕಾಗತ್ತೋ ಅದನ್ನು ಹಂಚಿಕೊಳ್ಳೋಣ. ಹಂಚಿಕೊಳ್ಳತಕ್ಕಂತಹ ಸ್ವಭಾವವನ್ನ ನಾವು ಕಲಿಯಬೇಕು ಅಂತ ಭಗವದ್ಗೀತೆ ನಮಗೆ ಉಪದೇಶಿಸ್ತದೆ. ಇಷ್ಟ ಆದ ಮೇಲೆ ಇನ್ನು ಮುಂದಿನ ಶ್ಲೋಕ ಧರ್ಮಚಕ್ರ ಅಥವಾ ಸೃಷ್ಟಿ ಚಕ್ರ ಎಂಬಂತಹ ಬಹಳ ಮುಖ್ಯವಾದ ಇನ್ನೊಂದು ಚಿಂತನೆಯನ್ನ ನಮಗೆ ಕೊಡುತ್ತೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಈ 2 ಶ್ಲೋಕಗಳಲ್ಲಿ ಈ ಪ್ರಕೃತಿಯ ಒಂದು ಸಾಮರಸ್ಯದ ವ್ಯವಸ್ಥೆಯನ್ನ, ಸೃಷ್ಟಿಯ ಒಂದು ಇಂಟರ್ ಡಿಪೆಂಡೆನ್ಸಿಯನ್ನ
ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಈ ಸೃಷ್ಟಿಯಲ್ಲಿ ಮನುಷ್ಯನು ಒಬ್ಬನೇ ಬದುಕ್ತಾ ಇಲ್ಲ. ಇದೊಂದು ಜಾಯಿಂಟ್ ಫ್ಯಾಮಿಲಿ ಇದ್ದ ಹಾಗೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ. ನಾವು ಗಿಡಮರಗಳು, ಪಶು ಪಕ್ಷಿಗಳು, ಮತ್ತೆ ಪರ್ವತ, ನದಿ, ಆಕಾಶ, ಸೂರ್ಯ, ಚಂದ್ರ, ಪ್ರತಿಯೊಬ್ಬರು ಒಟ್ಟಿಗೆ ಬದುಕ್ತಾ ಇದ್ದೇವೆ. ಆದ್ರಿಂದ ಮನುಷ್ಯನು ಒಂದು ಪ್ರಕೃತಿಯ ಕೊಂಡಿ, ಪ್ರಕೃತಿಯ ಶಿಶು, ಪ್ರಕೃತಿಯೊಟ್ಟಿಗೆ ಸಾಮರಸ್ಯದಿಂದ ಬಾಳಬೇಕು, ಇಲ್ಲದಿದ್ದರೆ ದೊಡ್ಡ ತಪ್ಪಾಗ್ತದೆ ಎಂಬುದಾಗಿ ಹೇಳ್ತಾನೆ. ಈ ಚಿಂತನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಒಬ್ಬನು ದೈವ ಭಕ್ತಿ ಮುಂತಾದ ಸಾಧನೆಗಳಲ್ಲಿ ಇಲ್ಲದಿದ್ರೂ ಕೂಡ ಕರ್ಮಯೋಗ ಅವನಿಗೆ ಅನಿವಾರ್ಯ ಎಂಬುದಾಗಿ ತಿಳಿಸ್ತಾನೆ. ಒಬ್ಬ ನಾಸ್ತಿಕನಾದರೂ ಕೂಡ ಇಕಾಲಜಿಕಲ್ ಹಾರ್ಮನಿ, ಪ್ರಾಕೃತಿಕ ಸಾಮರಸ್ಯವನ್ನು ಕಾಪಾಡೋದಕ್ಕಾದರೂ ನೀನು ಕರ್ಮಯೋಗ ಮಾಡಬೇಕು ಅಂತ. ಈ ಪ್ರಕೃತಿ ಒಂದಕ್ಕೊಂದು ಸಂಬಂಧಿಸಿದಂತಹ ಒಂದು ವ್ಯವಸ್ಥೆ. ಒಬ್ಬ ಚಿಂತಕರು ಹೇಳ್ತಾರೆ, ಆಕಾಶದಲ್ಲೆಲ್ಲೋ ಒಂದು ನಕ್ಷತ್ರ ಸಿಡಿದರೆ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಮಲ್ಲಿಗೆ ಹೂ ಅರಳುತ್ತದಂತೆ ಅಂತ. ನಮ್ಮ ಮನೆಯ ಮಲ್ಲಿಗೆಯ ಹೂವು ಅರಳುವುದಕ್ಕೂ ಆಕಾಶದಲ್ಲೆಲ್ಲೋ ಒಂದು ತಾರೆ ಸಿಡಿಯುವುದಕ್ಕೂ ಸಂಬಂಧ ಹೊಂದಿದೆ ಅಂತ. ಪ್ರಕೃತಿ ಒಂದಕ್ಕೊಂದು ಸಂಬಂಧಿಸಿದ ವ್ಯವಸ್ಥೆ. ಆದರೆ ಪಾಶ್ಚಾತ್ಯ ಚಿಂತನೆ ಏನು ಹೇಳುತ್ತೆ? ವಿ ಹ್ಯಾವ್ ಟು ಕಾನ್ಕರ್ ದ ನೇಚರ್ ಅಂತ. ಪ್ರಕೃತಿಯನ್ನು ಜಯಿಸಬೇಕು, ಅದರ ಮೇಲೆ ನಾವು ಆಧಿಪತ್ಯವನ್ನು ಹೊಂದಬೇಕು. ಆ ದಿಸೆಯತ್ತ ವಿಜ್ಞಾನವೂ ಕೂಡ ಪ್ರಯತ್ನಿಸ್ತಾ ಇದೆ. ಈಗ ಸ್ವಲ್ಪ ಬುದ್ಧಿ ಬರ್ತಾ ಇದೆ, ಪ್ರಕೃತಿಯೊಟ್ಟಿಗೆ ನಾವು ಸಾಮರಸ್ಯದಿಂದ ಬಾಳಬೇಕು ಅಂತ. ಕೊರೋನಾವೇ ನಮಗೆ ಸಾಕಷ್ಟು ಪಾಠ ಕಲಿಸಿದೆ. ಪ್ರಕೃತಿಯ ಜೊತೆಗೆ ನಾವು ವೈರುಧ್ಯವನ್ನು ಕಟ್ಟಿಕೊಂಡ್ರೆ, ಪ್ರಕೃತಿಯನ್ನೇ ತನ್ನ ನಿಯಂತ್ರಣಕ್ಕೆ ತಂದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಎಂತಹ ಅಪಾಯಕ್ಕೆ ನಾವು ಈಡಾಗಬೇಕಾಗುತ್ತದೆ ಎನ್ನುವಂಥದ್ದು ಇವಾಗ ನಮಗೆ ಅರ್ಥವಾಗ್ತಿದೆ. ವಿಜ್ಞಾನ ಅದ್ಭುತವಾದಂತಹ ಕೊಡುಗೆ ಪ್ರಪಂಚಕ್ಕೆ ಕೊಟ್ಟಿದೆ. ಮನುಷ್ಯನ ಬುದ್ಧಿಯ ಒಂದು ಶ್ರೇಷ್ಠವಾದಂತಹ ಕೊಡುಗೆ ವಿಜ್ಞಾನದ ಪ್ರಗತಿ. ಆದರೆ ಅದನ್ನು ಬಳಸ್ತಕ್ಕಂತಹ ಮನುಷ್ಯನ ಮನಸ್ಸು ಸ್ವಾರ್ಥ ಬುದ್ಧಿಯಿಂದ ಕೂಡಿರುವುದರಿಂದ ಆ ವಿಜ್ಞಾನವನ್ನು ಕೂಡ ದುರ್ಬಳಕೆ ಮಾಡಿ ನಾವು ಬಿಟ್ಟಿದ್ದೇವೆ. ಆದ್ದರಿಂದ ವಿಜ್ಞಾನ ಹೇಗೆ ಉಪಕಾರಿಯೋ ಹಾಗೆ ಅಪಕಾರಿಯೂ ಆಗಿಬಿಟ್ಟಿದೆ. ಪ್ರಕೃತಿಯೊಟ್ಟಿಗೆ ಸಹಬಾಳ್ವೆಯನ್ನು ಕಲಿಸಬೇಕಾದದ್ದು ನಮ್ಮ ಬಹಳ ಮುಖ್ಯವಾದ ಗುರಿ. ಸಾಮರಸ್ಯ, ಸಹಬಾಳ್ವೆ. ಒಂದು ಮ್ಯೂಸಿಕ್ ಕಾನ್ಸರ್ಟ್ ಅಂತ ನಾವು ಕರಿತೇವೆ. ಒಬ್ಬನು ಕೊಳಲು ಊದ್ತಾನೆ, ಒಬ್ಬನು ತಬಲಾ ನುಡಿಸ್ತಾನೆ, ಮತ್ತೊಬ್ಬನು ಹಾಡು ಹೇಳ್ತಾನೆ, ಮತ್ತೊಬ್ಬನು ತಂಬೂರ ಶ್ರುತಿಯನ್ನು ಹಿಡ್ಕೊಂಡು ಕುಳಿತುಕೊಂಡಿದ್ದಾನೆ. ಅಲ್ಲಿ ಒಂದು ಹಾರ್ಮನಿ, ಒಂದು ಸಾಮರಸ್ಯ ಇಲ್ಲದಿದ್ರೆ ಆ ಸಂಗೀತ ಕೇಳುವುದಕ್ಕೆ ಇಂಪಾಗಿ ಹೊರಹೊಮ್ಮುವುದಿಲ್ಲ. ಹಾಗೆ ಪ್ರಕೃತಿಯೂ ಒಂದು ಸಂಗೀತ ಇದ್ದ ಹಾಗೆ. ಅಲ್ಲಿ ಸೂರ್ಯ, ಚಂದ್ರ, ಪಶು ಪಕ್ಷಿಗಳು, ವೃಕ್ಷಗಳು, ಬೇರೆ ಬೇರೆ ಋತುಚಕ್ರಗಳು, ಮನುಷ್ಯ, ಎಲ್ಲರೂ ಕೂಡ ನಾವು ಪರಸ್ಪರ ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ಬಾಳಿದರೆ ಮಾತ್ರವೇ ಅದು ಸುಂದರವಾಗಿರುತ್ತದೆ. ಪ್ರಕೃತಿಯನ್ನು ಜಯಿಸುವುದಕ್ಕೆ ಹೋಗಿ ಎಂತೆಂಥ ಅಪಾಯಕ್ಕೆ ಈಡು ಮಾಡಿಕೊಂಡಿದ್ದೇವೆ ನಮ್ಮನ್ನ. ವಾಹನಗಳನ್ನ ಅತಿ ಹೆಚ್ಚಳವಾಗಿ ಹೆಚ್ಚಿಸಿ ಕಾರ್ಬನ್ ಮೊನಾಕ್ಸೈಡ್ ಮುಂತಾದ ದ್ರವ್ಯಗಳನ್ನು ಪ್ರಕೃತಿಯಲ್ಲಿ ಬಿಟ್ಟು ಎಲ್ಲೋ ಧ್ರುವದಲ್ಲಿ ಇರತಕ್ಕಂತಹ ಹಿಮ, ಮಂಜು ಅನ್ನೋದು ಕರಗಿ ನೀರಾಗಿ ಹರಿಯುತ್ತಂತೆ. ಒಂದು ದಿನ ಸಮುದ್ರವೆಲ್ಲ ಅದು ಉಕ್ಕೇರುವುದಕ್ಕೆ ಕಾರಣವಾಗ್ತದಂತೆ. ಇಲ್ಲಿ ಮಾಡಿರತಕ್ಕಂತಹ ಅಪರಾಧ ಇನ್ಯಾರಿಗೂ ಶಿಕ್ಷೆಯಾಗ್ತದೆ. ಹಿಂದೆಲ್ಲ ರೆಫ್ರಿಜರೇಟರ್ ಅಲ್ಲಿ CFC ಅಂತ ಬಳಸ್ತಾ ಇದ್ರು, ಕ್ಲೋರೋ ಫ್ಲೋರೋ ಕಾರ್ಬನ್. ಈಗ ನಿಲ್ಸಿದ್ದಾರೆ. ಅದರಿಂದಾಗಿ ಓಝೋನ್, ನಮ್ಮ ಹವಾಮಾನದ ಮೇಲ್ಗಡೆಯಲ್ಲಿ ಇರತಕ್ಕಂತಹ ಒಂದು ಓಝೋನ್ ಪದರ, ಸೂರ್ಯನಿಂದ ಬರತಕ್ಕಂತಹ ವಿಕಿರಣಗಳನ್ನ, ಅಂದ್ರೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ, ಅಂತಹ ಒಂದು ದೇಹಕ್ಕೆ ಅಪಾಯವನ್ನು ಉಂಟು ಮಾಡತಕ್ಕಂಥ ವಿಕಿರಣಗಳನ್ನು ತಡೆದು ಹಿಡಿಯತಕ್ಕಂಥ ಒಂದು ಪದರ ಈ ಭೂಮಂಡಲದ ಸುತ್ತಲೂ ನಿರ್ಮಿತವಾಗಿರುತ್ತದೆ. ಓಝೋನ್ ಲೇಯರ್ಸ್ ಅಂತ ಹೇಳ್ತಾರೆ ಅದಕ್ಕೆ, ಓಝೋನ್ ಪದರ ಅಂತ. ಇಲ್ಲಿ ಇವರು ಬಳಸಿರತಕ್ಕಂತಹ CFC ಅಂತಕ್ಕಂತಹ ಒಂದು ರಾಸಾಯನಿಕ ವಸ್ತುವಿನಿಂದ ಓಝೋನ್ ಪದರದಲ್ಲಿ ತೆಳುವಾಗುತ್ತಾ ಅಲ್ಲಿ ರಂಧ್ರ ಬೀಳುತ್ತದಂತೆ. ತನ್ಮೂಲಕವಾಗಿ ಭೂಮಿಯ ಮೇಲೆ ಅಪಾಯಕಾರಿ ಕಿರಣಗಳು ಸೂರ್ಯನಿಂದ ಬರ್ತದಂತೆ. ಎಲ್ಲೋ ಮಾಡಿರತಕ್ಕಂಥ ಅಪರಾಧ ಇನ್ಯಾರಿಗೂ ಪೆಟ್ಟು ಕೊಡುತ್ತದೆ.
ನಮ್ಮ ಭಾರತೀಯ ಜೀವನ ಶೈಲಿ ಹಾಗಿರಲಿಲ್ಲ. ಗಂಗಾ ಮಾತೆ ಅಂತ ಕರಿತೇವೆ, ಭೂಮಿ ತಾಯಿ ಅಂತ ಕರಿತೇವೆ, ಸೂರ್ಯ ದೇವ ಅಂತ ಕರಿತೇವೆ, ವಾಯುದೇವ ಅಂತ ಕರಿತೇವೆ. ಪರ್ವತ ಇರ್ಬೋದು, ವೃಕ್ಷ ಇರ್ಬೋದು, ಇಡೀ ಸೃಷ್ಟಿಯನ್ನ ದೈವಿ ಆವಿರ್ಭಾವ, ಭಗವಂತನ ಪ್ರತೀಕ ಎಂಬುದಾಗಿ ಕಾಣತಕ್ಕಂಥದ್ದು ನಮ್ಮ ಸಂಪ್ರದಾಯ. ಆದ್ದರಿಂದ ಪ್ರಕೃತಿಯನ್ನು ಗೆಲ್ಲುವುದಲ್ಲ, ಪ್ರಕೃತಿಯೊಟ್ಟಿಗೆ ಸಹಬಾಳ್ವೆಯನ್ನ ಮಾಡುವುದು ನಮ್ಮ ವೇದಗಳು ನಮಗೆ ಹೇಳಿರತಕ್ಕಂತಹ ಮಾತು. ಋಗ್ವೇದದ ಕೊನೆಯ ಮಂತ್ರ ಏನು, ಒಂದು ಐಕ್ಯ ಮಂತ್ರ ಅಂತ ಕರೀತಾರೆ. ಅದಕ್ಕೆ ಐಕ್ಯ ಸೂಕ್ತ ಎಂಬುದಾಗಿ ಹೇಳ್ತಾರೆ. ಅದು ಹೇಳುತ್ತೆ, ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ. ಮನುಷ್ಯ, ಪ್ರಾಣಿ, ಪಕ್ಷಿ, ವಟವೃಕ್ಷಗಳು, ನೀವೆಲ್ಲರೂ ಕೂಡ ಇಡೀ ಪ್ರಕೃತಿಯೇ ಸಂಗಚ್ಛಧ್ವಂ, ಒಟ್ಟಿಗೆ ಬದುಕ್ರಿ. ನಿಮ್ಮ ನಡೆ ಒಟ್ಟಿಗೆ ಇರಲಿ. ಸಂವದಧ್ವಂ, ಒಟ್ಟಿಗೆ ಸಾಮರಸ್ಯದಿಂದ ಮಾತನಾಡಿರಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ಹಾಗೆ ಮಾತನಾಡಿರಿ. ಸಂವೋ ಮನಾಂಸಿ ಜಾನತಾಂ, ನಿಮ್ಮ ಮನಸ್ಸುಗಳು ಒಂದಾಗಲಿ. ಮನಸ್ಸಿನಲ್ಲಿ ದ್ವೇಷ, ವಿಕೃತಿ ಬೇಡ. ದೇವತೆಗಳು ಹಿಂದೆ ಹವಿರ್ಭಾಗಗಳನ್ನು ಹೇಗೆ ಸ್ವೀಕರಿಸ್ತಿದ್ರೋ, ಒಟ್ಟಿಗೆ ಸ್ವೀಕರಿಸ್ತಿದ್ರು, ಹಾಗೆ ಒಟ್ಟಿಗೆ ಸಹಬಾಳ್ವೆಯ ಬದುಕನ್ನು ಕಲಿಯಿರಿ ಅಂತ ಋಗ್ವೇದದ ಕೊನೆಯ ಮಂತ್ರ, ಇಡೀ ಋಗ್ವೇದದ ಸಂಹಿತಾ ಭಾಗದ ಕೊನೆಯ ಮಂತ್ರ ಐಕ್ಯಮತ್ಯ ಸೂಕ್ತ ಅಥವಾ ಐಕ್ಯ ಸೂಕ್ತ ಅಂತ ಕರೀತಾರೆ. ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಃ ಸಹಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರ ಏವಃ ಸಮಾನೇನ ವೋ ಹವಿಷಾ ಜುಹೋಮಿ. ನಿಮ್ಮ ಯೋಚನೆ ಸಮಾನವಾಗಿರಲಿ, ನಿಮ್ಮ ಫಲಭೋಗದ ಸಮಾನವಾಗಿರಲಿ, ನಿಮ್ಮ ಮನಸ್ಸು ಸಮಾನವಾಗಲಿ, ನಿಮ್ಮ ಬುದ್ಧಿ ಸಮಾನವಾಗಲಿ. ಸಮಾನೀವ ಆಕೂತಿ ಸಮಾನ ಹೃದಯಾನಿವ ಸಮಾನಮಸ್ತುವೋ ಮನೋ. ನಿಮ್ಮ ಉದ್ದೇಶ, ನಿಮ್ಮ ಮನಸ್ಸಿನ ಅಪೇಕ್ಷೆ, ನಿಮ್ಮ ಅಭಿಪ್ರಾಯ ಇವೆಲ್ಲವೂ ಸಮಾನವಾಗಲಿ, ನಿಮ್ಮಲ್ಲಿ ಐಕ್ಯಮತ್ಯ ಉಂಟಾಗಲಿ ಅಂತ ವೇದ ನಮಗೆ ಉಪದೇಶವನ್ನು ಕೊಡ್ತದೆ. ಇದು ವೈದಿಕ ಸಂಸ್ಕೃತಿ. ಒಟ್ಟಾಗಿ ಬೆಳೆಯಬೇಕು, ಒಟ್ಟಾಗಿ ಬದುಕಬೇಕು ಅಂತ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಇದಕ್ಕೆ ಧರ್ಮಚಕ್ರ ಎಂಬುದಾಗಿ ಕೂಡ ಹೇಳ್ತಾರೆ. ಧರ್ಮ ಎಂಬ ಶಬ್ದಕ್ಕೆ ಅರ್ಥ ಏನು? ನಾವು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ ಅಂತ ಧರ್ಮ ಶಬ್ದವನ್ನ ತಪ್ಪು ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಅದೊಂದು, ಇಸ್ಲಾಂ ಅನ್ನೋದು ಒಂದು ಶ್ರದ್ಧೆ, ಫೇತ್ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ ಅನ್ನೋದು ಒಂದು ಫೇತ್, ಬುದ್ಧ ಅನ್ನೋದು ಒಂದು ಫೇತ್. ಅವರದೇ ಆದಂತಹ ಒಂದು ನಂಬುಗೆ, ಒಂದು ವಿಶ್ವಾಸ, ಅದರ ಆಧಾರದ ಮೇಲೆ ಒಂದಿಷ್ಟು ಆಚರಣೆಗಳನ್ನ ಅವರು ಹೊಂದಿದ್ದಾರೆ. ಅದಕ್ಕೆ ಧರ್ಮ ಎಂಬ ಶಬ್ದ ಸೂಕ್ತವಲ್ಲ. ಧರ್ಮ ಎಂಬ ಶಬ್ದಕ್ಕೆ ಅರ್ಥ ಧಾರಣಾತ್ ಧರ್ಮಮಿತ್ಯಾಹುಹು, ಧರ್ಮೋ ಏನು ಧಾರಯತಿ ಪ್ರಜಾಹ. ಧಾರಣೆ ಮಾಡುವುದಕ್ಕೆ ಧರ್ಮ ಅಂತ ಹೇಳ್ತಾರೆ, ಧರಿಸುವಂಥದ್ದು ಅಂತ. ಈ ಸೃಷ್ಟಿಯನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಹಿಡಿದಿಟ್ಟಿರತಕ್ಕಂತಹ ಒಂದು ನಿಯಮಕ್ಕೆ ಹೆಸರು ಧರ್ಮ ಅಂತ. ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುವಂಥದ್ದು, ಗ್ರಹ ನಕ್ಷತ್ರ ಮಂಡಳಗಳು ತಮ್ಮ ತಮ್ಮ ವ್ಯವಸ್ಥೆಯಲ್ಲಿ ನಿಂತಿರತಕ್ಕಂಥದ್ದು, ವಟವೃಕ್ಷ ವನಸ್ಪತಿಗಳು ತಮ್ಮ ತಮ್ಮ ಕ್ರಿಯೆಯಲ್ಲಿ ತೊಡಗಿರತಕ್ಕಂಥದ್ದು, ಸಕಲ ಜೀವಜಂತುಗಳು ಒಂದು ನಿಯಮಕ್ಕೆ ಬದ್ಧರಾಗಿರತಕ್ಕಂಥದ್ದು. ಈ ವ್ಯವಸ್ಥೆಗೆ ಹೆಸರು ಧರ್ಮ ಅಂತ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ವೇದ ಹೇಳುತ್ತೆ, ಧರ್ಮ ಅನ್ನುವಂಥದ್ದು ಜಗತ್ತಿನ ಪ್ರತಿಷ್ಠೆ ಅಂತ. ಜಗತ್ತನ್ನು ಹಿಡಿದಿಟ್ಟಿರತಕ್ಕಂತಹ ಒಂದು ವ್ಯವಸ್ಥೆ. ಲೋಕೇ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ. ಒಬ್ಬ ಧರ್ಮಿಷ್ಠನನ್ನ ಪ್ರಜೆಗಳು ಹತ್ತಿರ ಸಮೀಪಿಸ್ತಾರೆ. ಧರ್ಮೇಣ ಪಾಪಮಪನುದತಿ. ಧರ್ಮದಿಂದ ಪಾಪಕ್ಷಯವಾಗುತ್ತದೆ. ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಧರ್ಮದಲ್ಲಿ ಎಲ್ಲವೂ ನೆಲೆನಿಂತಿದೆ, ಆದ್ದರಿಂದ ಧರ್ಮವೇ ಶ್ರೇಷ್ಠ ಎಂಬುದಾಗಿ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ. ಧರ್ಮ ಅಂದ್ರೆ ಅದೊಂದು ವ್ಯವಸ್ಥೆ, ಅತ್ಯಂತ ಸಹಜವಾದ ಪ್ರಾಕೃತಿಕವಾದ ಒಂದು ವ್ಯವಸ್ಥೆ. ಇಡೀ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಆ ಧಾರ್ಮಿಕ ವ್ಯವಸ್ಥೆಯ ಅಡಿಯಲ್ಲೇ ಬಾಳನ್ನ ನಡೆಸ್ತಾ ಇದೆ. ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ವಟ ವೃಕ್ಷ, ಪ್ರತಿಯೊಂದು ಕೂಡ
ತನ್ನ ನಿಯಮನ ಉಲ್ಲಂಘಿಸದೆ, ಅದು ಜಡ ಇರಲಿ ಚೇತನಾತ್ಮಕವಾದಂತಹ ಜೀವರಾಶಿಗಳಿರಲಿ, ಎಲ್ಲವೂ ಆ ವ್ಯವಸ್ಥೆಯ ಅಡಿಯಲ್ಲೇ ಪ್ರವರ್ತಿಸ್ತಾ ಇವೆ. ಮನುಷ್ಯನಿಗೆ ಮಾತ್ರ ಈ ಧರ್ಮದ ವ್ಯವಸ್ಥೆಯಲ್ಲಿ ನಡೆಯುವುದಕ್ಕೆ ಕೆಲವು ಅಡ್ಡಿಗಳಿದೆ. ಅವನ ಇಚ್ಛಾಶಕ್ತಿ, ಬುದ್ಧಿಶಕ್ತಿ, ವಿಲ್ ಪವರ್, ಇಂಟೆಲೆಕ್ಚುವಲ್ ಪವರ್. ಇಡೀ ಪ್ರಕೃತಿಯಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಇರೋದ್ರಿಂದ ಏನಾಗುತ್ತೆ, ಆ ಧಾರ್ಮಿಕ ವ್ಯವಸ್ಥೆಯನ್ನ ಒಮ್ಮೊಮ್ಮೆ ಉಲ್ಲಂಘಿಸ್ತಾನೆ. ಅದಕ್ಕೆ ವೇದಗಳು ಮನುಷ್ಯನಿಗೆ ಹೀಗೆ ನಡಿಬೇಕು, ಹೀಗೆ ನಡಿಬಾರದು ಎಂತಕ್ಕಂಥ ನಿಯಮವನ್ನು ಕೊಟ್ಟಿದ್ದಾರೆ. ಆ ನಿಯಮಕ್ಕೆ ಹೆಸರು ಧರ್ಮ ಅಂತ. ವೇದದಲ್ಲಿ ಹೇಳಿರತಕ್ಕಂತಹ ನಡವಳಿಕೆಗೆ ಧರ್ಮ ಅಂತ. ವೇದ ನಡವಳಿಕೆಯನ್ನ ಮನುಷ್ಯನಿಗೆ ಯಾವ ರೀತಿಯಿಂದ ಕೊಟ್ಟಿದೆಯಪ್ಪ ಅಂದ್ರೆ, ಯಾವ ರೀತಿ ಬದುಕಿದ್ರೆ ಈ ಪ್ರಕೃತಿಯ ಸಾಮರಸ್ಯವನ್ನು ಅವನು ಕಾಪಾಡ್ತಾನೋ ಆ ರೀತಿಯ ನಡವಳಿಕೆಯನ್ನ ವೇದ ನಮಗೆ ಕೊಟ್ಟಿದೆ. ನೋಡಿ, ಈಗ ಕೊರೋನಾ ಬಂದಾಗಲೆಲ್ಲೂ ಹೇಳ್ತಾರೆ ಕೈಕಾಲು ತೊಳ್ಕೊಂಡು ಒಳಗಡೆಗೆ ಬರಬೇಕು, ಮಧ್ಯೆ ಮಧ್ಯೆ ನೀರು ಕುಡಿಬೇಕು, ಹಿಂದಿನವರು ಆಚಮನ ಮಾಡಬೇಕು ಅಂತ ಹೇಳ್ತಿದ್ರು. ಸಸ್ಯಾಹಾರ ಪದ್ಧತಿ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು. ಜನ ಮಡಿ ಮುಂತಾದ ಮೈಲಿಗೆಗಳ ಬಗ್ಗೆ ಜನರಿಗೆ ನಂಬಿಕೆ ಇರಲಿಲ್ಲ. ಎಂಜಲು ಮುಸುರೆಗಳ ಬಗ್ಗೆ ಪರಿಕಲ್ಪನೆಗಳು ಇರಲಿಲ್ಲ. ಆದರೆ ಪ್ರಕೃತಿ ಚೆನ್ನಾಗಿ ಪಾಠ ಕಲಿಸಿಬಿಟ್ಟಿದೆ, ಈ ನಿಯಮಗಳನ್ನ ಪಾಲಿಸುವ ಹಾಗೆ ಮಾಡಿದೆ. ವೇದ ಇದನ್ನೇ ಹೇಳಿರ್ತಕ್ಕಂಥದ್ದು. ಯಾವ ನಿಯಮಗಳನ್ನ ಪಾಲಿಸುವುದರಿಂದ ನಿನ್ನ ಅಭ್ಯುದಯ ಮತ್ತು ನಿಶ್ಚಯಸ್ ಪ್ರಾಪ್ತಿಯಾಗ್ತದೋ ಅದು ಧರ್ಮ. ಧರ್ಮ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ಯಥೋ ಅಭ್ಯುದಯ ನಿಶ್ರೇಯಸ ಹೇತು ಸ ಧರ್ಮ ಅಂತ. ಇಹಲೋಕದ ಸುಖ ಶಾಂತಿಯೂ ನಮಗೆ ಪ್ರಾಪ್ತಿಯಾಗಬೇಕು, ನಂತರ ಮೋಕ್ಷವೂ ಕೂಡ ನಮಗೆ ಸಿಗಬೇಕು. ಇಹಲೋಕದ ಸುಖ ಶಾಂತಿಗೆ ಹೆಸರು ಅಭ್ಯುದಯ, ಮೋಕ್ಷಕ್ಕೆ ಹೆಸರು ನಿಶ್ರೇಯಸ. ಇದೆರಡೂ ಸಿಗುವ ಹಾಗೆ ನಮ್ಮ ಬದುಕನ್ನು ನಡೆಸುವುದಕ್ಕೆ ಹೆಸರು ಧರ್ಮ ಅಂತ. ಯಾರು ಆ ಧರ್ಮದ ಜೀವನವನ್ನು ನಡೆಸ್ತಾರೋ ಆ ಪ್ರಕೃತಿ ಅವರನ್ನು ಸ್ವೀಕಾರ ಮಾಡುತ್ತೆ. ಯಾರು ಧಾರ್ಮಿಕ ಈ ವ್ಯವಸ್ಥೆಯ ಅಡಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲ್ವೋ ಪ್ರಕೃತಿ ಅವರಿಗೆ ಪಾಠವನ್ನು ಕಲಿಸ್ತದೆ. ಆಗಾಗ ಈ ಮನುಕುಲಕ್ಕೆ ಪಾಠ ಸಿಗ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ಧರ್ಮವನ್ನು ಆಚರಿಸ್ತಾ ಇಲ್ಲ. ಆ ಧರ್ಮಕ್ಕೆ ಇಲ್ಲಿ ಇನ್ನೊಂದು ಹೆಸರಿದೆ, ಯಜ್ಞ ಎಂಬುದಾಗಿ ಕರೆದಿದ್ದಾನೆ ಭಗವಂತ. ಒಂದು ಸಿಸ್ಟಮ್ ಅನ್ನ, ಒಂದು ವ್ಯವಸ್ಥೆಯನ್ನ, ಧರ್ಮ ಚಕ್ರವನ್ನ ನಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡಿದ್ದಾನೆ. ಅಂದ್ರೆ ಒಂದು ಎಕ್ಸಾಂಪಲ್ಗೋಸ್ಕರ. ಹಾಗೆ ಈ ಸೃಷ್ಟಿ ಚಕ್ರ ಅನೇಕ ಚಕ್ರಗಳಿವೆ. ಇಲ್ಲಿ ಭಗವಂತ ತೋರಿಸ್ತಕ್ಕಂಥ ಒಂದು ಚಕ್ರ ಯಾವುದು ಅಂದ್ರೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ಮನುಷ್ಯ ಶರೀರ, ಮನುಷ್ಯನಿಂದ ಯಜ್ಞ, ಯಜ್ಞದಿಂದ ಪರ್ಜನ್ಯ, ಪರ್ಜನ್ಯದಿಂದ, ಪರ್ಜನ್ಯ ಅಂದ್ರೆ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ಮನುಷ್ಯನ ಶರೀರ, ಶರೀರದಿಂದ ಮತ್ತೆ ಯಜ್ಞ, ಯಜ್ಞದಿಂದ ಮಳೆ, ಬೆಳೆ, ಶರೀರ. ಇದೊಂದು ಚಕ್ರವನ್ನ ಹೇಳ್ತಿದ್ದಾನೆ ಅವನು. ಪ್ರಾಕೃತಿಕವಾದಂತಹ ಒಂದು ಸಮತೋಲನ, ಸಾಮರಸ್ಯ ಇದರಲ್ಲಿ ನಾವು ಕಾಣುತ್ತೇವೆ. ಇದು ಧರ್ಮಚಕ್ರ ಅಥವಾ ಯಜ್ಞ ಚಕ್ರ ಅಥವಾ ಸೃಷ್ಟಿ ಚಕ್ರ ಎಂಬುದಾಗಿ ಕರೀಬಹುದಾದಂಥದ್ದು. ಹೇ ಅರ್ಜುನ, ಒಂದೊಮ್ಮೆ ನೀನು ಯಜ್ಞವನ್ನ ಆಚರಿಸದೇ ಇದ್ದರೆ, ಕರ್ಮಯೋಗವನ್ನ ಮಾಡದೇ ಇದ್ದರೆ, ಈ ಸೃಷ್ಟಿ ಚಕ್ರದ ವ್ಯವಸ್ಥೆಗೆ ನೀನು ಮಾರಕನಾಗ್ತೀಯ. ಅದರಿಂದ ನೀನು ದುಃಖಿತನಾಗ್ತೀಯ. ಈ ಎರಡು ಶ್ಲೋಕಗಳಲ್ಲಿ ಭಗವಂತ ಎರಡು ಚಕ್ರವನ್ನು ತೋರಿಸ್ತಾನೆ. ಒಂದು ಸೃಷ್ಟಿ ಚಕ್ರ, ಇನ್ನೊಂದು ಅಧ್ಯಾತ್ಮ ಚಕ್ರ. ಧರ್ಮ ಚಕ್ರ ಮತ್ತೊಂದು ಮೋಕ್ಷ ಚಕ್ರ. ಅದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಈ ಧರ್ಮಚಕ್ರ ಅಂದ್ರೆ ಯಜ್ಞವನ್ನ ಆಚರಿಸುವುದರಿಂದ ಸೃಷ್ಟಿಯಲ್ಲಿ ನಮಗೆ ಒಂದು ಸಾಮರಸ್ಯ ಇರ್ತದೆ ಎನ್ನತಕ್ಕಂತಹ ಒಂದು ಸಂಗತಿಯನ್ನ ಭಗವಂತ ಪ್ರತಿಪಾದಿಸ್ತಾ ಇದ್ದಾನೆ. ಮನುಷ್ಯನ ಶರೀರ ಅನ್ನುವಂಥದ್ದು ಅನ್ನಮಯದಿಂದ ಉಂಟಾಗಿದೆ. ಅನ್ನಾದ್ ಭವಂತಿ ಭೂತಾನಿ. ಭೂತ ಅಂದ್ರೆ ಜೀವರಾಶಿಗಳು. ಜೀವರಾಶಿಗಳೆಲ್ಲ ಅನ್ನದಿಂದ ಉಂಟಾಗಿವೆ. ಇದರು ಚಕ್ರದ ಒಂದು ಕೊಂಡಿಯನ್ನು ಹೇಳ್ತಿದ್ದಾನೆ. ಅನ್ನ ಅನ್ನುವ ಶಬ್ದಕ್ಕೆ ಅರ್ಥ
ನಾವು ಅಕ್ಕಿಯಿಂದ ಮಾಡುವ ಅನ್ನ ಅಷ್ಟಕ್ಕೆ ಸೀಮಿತ ಅಲ್ಲ. ಅತ್ತಿ ಅದ್ಯತೆ ಇತಿ ಅನ್ನಂ ಅಂತ. ಏನೇನೆಲ್ಲ ನಾವು ತಿಂತೇವೋ, ಕುಡಿತೇವೋ, ದೇಹದ ಒಳಗಡೆ ಸೇರಿಸ್ತೇವೋ ಅದೆಲ್ಲದಕ್ಕೂ ಅನ್ನ ಅಂತಾನೆ ಹೇಳ್ತಾರೆ. ನಮಗೆ ತಿನ್ನುವ ಆಹಾರ ಅನ್ನ, ವೃಕ್ಷಗಳಿಗೆ ಮಣ್ಣು ನೀರು ಅನ್ನ, ಕ್ರಿಮಿಕೀಟಗಳಿಗೆ ಬೇರೆ ಯಾವುದು ಅನ್ನ. ಅಷ್ಟೇ ಅಲ್ಲ, ಅನ್ನ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಯಾವುದು ನಮ್ಮನ್ನ ಕೊನೆಗೆ ತಿಂತದೋ ಅದಕ್ಕೆ ಅನ್ನ ಅಂತ. ಈ ಪೃಥ್ವಿ, ಅನ್ನರೂಪ ಪೃಥ್ವಿಗೂ ಅನ್ನ ಅಂತಾನೆ ಹೆಸರು. ನಾವು ಮೊದಲು ಅದನ್ನ ತಿಂತೇವೆ, ಕೊನೆಗೆ ಅದು ನಮ್ಮನ್ನ ತಿಂತದೆ. ಆ ಎರಡು ಅರ್ಥದಲ್ಲಿಯೂ ಕೂಡ ಅನ್ನ ಎಂಬ ಶಬ್ದ ಬಳಕೆಯಾಗಿದೆ. ಆ ಅನ್ನದಿಂದ ಭೂತಗಳು, ಜೀವಗಳು ಉಂಟಾಗತ್ತೆ. ಅನ್ನರಸೇನೈವ ಭೂತ್ವ ಅನ್ನರಸೇನೈವ ವೃದ್ಧಿಂ ಪ್ರಾಪ್ಯ ಅನ್ನರೂಪ ಪೃಥಿವ್ಯಾಂ ಯದ್ ವಿಲೀಯತೆ ತದ್ ಅನ್ನಮಯ ಕೋಶಃ ಅಭಿಮಾನಿ ಜೀವಃ ಏನು ಅನ್ನಾದ್ ಭವಂತಿ ಭೂತಾನಿ. ಅನ್ನದಿಂದ ಜೀವಗಳು ಉಂಟಾದವು. ಪರ್ಜನ್ಯಾದನ್ನ ಸಂಭವ. ಆ ಅನ್ನ ಹೇಗೆ ಉಂಟಾಯಿತು ಅಂದ್ರೆ ಪರ್ಜನ್ಯದಿಂದ ಉಂಟಾಯಿತು, ಮಳೆಯಿಂದ ಉಂಟಾಯಿತು ಅಂತ ನಮ್ಗೆ ಗೊತ್ತಿರೋ ವಿಷಯ. ಕಾಲ ಕಾಲಕ್ಕೆ ಸುವೃಷ್ಟಿ ಆಗ್ತಾ ಇದ್ರೆ ಮಳೆಯಿಂದ ಬೆಳೆ ಪರಸ್ಪರ ಸಂಬಂಧ ಇದೆ. ಹಾಗಾದ್ರೆ ಮಳೆ ಹೇಗೆ ಬರ್ತದೆ ಅಂದ್ರೆ ಯಜ್ಞಾದ್ಭವತಿ ಪರ್ಜನ್ಯ ಅಂತಾನೆ ಕೃಷ್ಣ. ಯಜ್ಞದಿಂದ ಮಳೆ ಬರ್ತದೆ ಅಂತ. ಇದು ಸ್ವಲ್ಪ ಆಧುನಿಕ ವಿಜ್ಞಾನದವರಿಗೆ ವಿಚಿತ್ರ ಅನ್ಸ್ಬೋದು. ಏನು, ಯಜ್ಞ ಮಾಡುವುದಕ್ಕೂ ಮಳೆ ಬರೋದಕ್ಕೂ ಏನ್ ಸಂಬಂಧ ಅಂತ. ಅದಕ್ಕೆ ಸ್ಮೃತಿಕಾರರು ಹೇಳ್ತಾರೆ, ಯಜ್ಞದಿಂದ ಮಳೆ ಹೇಗೆ ಬರ್ತದೆ ಅನ್ನೋದಕ್ಕೆ ಅವರದೊಂದು ನಿಯಮವನ್ನು ತೋರಿಸ್ತಾರೆ. ಇಲ್ಲಿ ಅನ್ನೋ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಅಂತ ಸ್ಮೃತಿಯಲ್ಲಿ ಬರ್ತದೆ. ನಾವು ಅನ್ನವನ್ನ ಅಗ್ನಿಯಲ್ಲಿ ಹಾಕಿದಾಗ, ಅಂದ್ರೆ ಹವಿಸ್ಸನ್ನ ಅಗ್ನಿಗೆ ಅರ್ಪಣೆ ಮಾಡಿದಾಗ ಅದರಲ್ಲಿ ಉಂಟಾದಂತಹ ಒಂದು ಅಪೂರ್ವ ಪುಣ್ಯ ಅಥವಾ ಅದೃಷ್ಟ ಅಂತ ಕರೀತಾರೆ. ಅದು ಹೋಗಿ ಆದಿತ್ಯ ಲೋಕದಲ್ಲಿ ನೆಲೆ ನಿಲ್ತದೆ. ಆದಿತ್ಯ ಜಾಯತೆ ವೃಷ್ಟಿ. ಆ ಆದಿತ್ಯ ಅಂದ್ರೆ ಸೂರ್ಯ ಭಗವಂತನ ಅನುಗ್ರಹದಿಂದ ಮಳೆ ಆಗ್ತದೆ. ವೃಷ್ಟೇರನ್ನಂ ತತಃ ಪ್ರಜಾಹ. ಆ ಮಳೆಯಿಂದ ಬೆಳೆ ಬರ್ತದೆ, ಅನ್ನ ಉಂಟಾಗ್ತದೆ, ಅದರಿಂದ ಪ್ರಜೆಗಳು ಬದುಕುತ್ತಾರೆ ಎಂಬುದಾಗಿ ಪ್ರಾಚೀನರು ಒಂದು ನಿಯಮ ಹೇಳಿದ್ದಾರೆ. ಅಂದ್ರೆ ನಾವು ಮಾಡಿದಂತಹ ಯಜ್ಞದ ಫಲ ಅನ್ನುವಂಥದ್ದು ಆದಿತ್ಯ ಲೋಕದಲ್ಲಿ ಹೋಗಿ ನೆಲೆ ನಿಲ್ತದೆ ಅಂತ. ಇದು ಹೇಗೆ ಅಂತ ಅರ್ಥ ಮಾಡಬೇಕು. ಮೊದಲನೇ ಸಂಗತಿ ಏನಂದ್ರೆ, ಯಜ್ಞ ಎಂಬ ಶಬ್ದಕ್ಕೆ ಅರ್ಥ ಭಗವಂತನ ಉದ್ದೇಶಿಸಿ ಮಾಡಿದಂತಹ ಸತ್ಕರ್ಮಗಳೆಲ್ಲವೂ ಯಜ್ಞ ಅಂತ ಕರೆಯಲ್ಪಡುತ್ತೆ. ಸಮಾಜ ರೂಪಿ ಭಗವಂತ ಮತ್ತು ಅದೃಷ್ಟ ದೇವತೆಗಳ ರೂಪದಲ್ಲಿರತಕ್ಕಂತಹ ದೇವತೆಗಳು ಮತ್ತು ಸೃಷ್ಟಿಯ ನಿಯಾಮಕನಾದಂತಹ ಭಗವಂತ, ಇವರು ಯಾರ ಉದ್ದೇಶದಿಂದ ಮಾಡಿರತಕ್ಕಂತಹ ಸತ್ಕರ್ಮಗಳು ಕೂಡ ಯಜ್ಞ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತೆ. ಈ ಯಜ್ಞದಿಂದ ಒಂದು ಕಣ್ಣಿಗೆ ಕಾಣದಂತಹ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿ ಈ ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತೆ. ಆ ಶಕ್ತಿಗೆ ನಾವು ಇಂದಿನ ಶಬ್ದದಲ್ಲಿ ಇಕಾಲಜಿಕಲ್ ಬ್ಯಾಲೆನ್ಸ್, ಪ್ರಾಕೃತಿಕ ಸಮತೋಲನ ಮುಂತಾದವು ಕರಿತೇವೆ. ಹಿಂದಿನವರು ಪುಣ್ಯ ಅಂತ ಕರಿತಾ ಇದ್ರು. ಅದಕ್ಕೆ ನೋಡಿ, ಪುರಾಣ ಕಥೆಗಳಲ್ಲಿ ನಾವು ನೋಡ್ತೇವೆ, ರಾಕ್ಷಸರಿಂದ ಭೂಮಿ ನಲುಗಿ ಹೋಯಿತು ಅಂತ. ಅಧರ್ಮದ ಒಂದು ಚಿಂತನೆ, ಅಧರ್ಮದ ಬದುಕಿನಿಂದಾಗಿ ಉತ್ಪತ್ತಿಯಾಗತಕ್ಕಂತಹ ಪಾಪ ಅನ್ನುವಂಥದ್ದು ಇಡೀ ಪ್ರಾಕೃತಿಕ ವ್ಯವಸ್ಥೆಯನ್ನು ತಲ್ಲಣಗೊಳಿಸುತ್ತೆ ಅಂತ ಅರ್ಥ ಅದಕ್ಕೆ. ಅದೇ ಧರ್ಮದ ಜೀವನದಿಂದ, ಈಶ್ವರ ಆರಾಧನೆಯ ಬದುಕಿನಿಂದ, ತ್ಯಾಗದ ಬದುಕಿನಿಂದ ಒಂದು ವಿಶಿಷ್ಟವಾದಂತಹ ಶಕ್ತಿ ಉತ್ಪನ್ನವಾಗ್ತದೆ. ಆ ಶಕ್ತಿಗೆ ಹೆಸರು ಅಪೂರ್ವ ಪುಣ್ಯ ಅಂತ ಕರೀತಾರೆ. ಅದೇ ಈ ಬದುಕಿನ ಸಮೃದ್ಧಿಗೆ ಕಾರಣ ಆಗ್ತಕ್ಕಂಥದ್ದು.
ಇದು ವಿಜ್ಞಾನದ ಮಾಪನಕ್ಕೆ ಸಿಗುವಂತಹ ವಿಷಯವಲ್ಲ, ಅನುಭವಕ್ಕೆ ಸಿಗುವಂತಹ ವಿಷಯ. ಆದರೂ ಎಷ್ಟೋ ಸಲ ವಿಜ್ಞಾನಿಗಳೆಲ್ಲ ಉಪಕರಣಗಳನ್ನು ತಂದು ದೊಡ್ಡ ದೊಡ್ಡ ಯಾಗ ಮಾಡುವ ಜಾಗದಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಅವರಿಗೆ ಕಾಣಿಸಿದ್ದೇನು ಅಂದರೆ, ಯಾಗ ನಡೆಯುವ ಜಾಗದಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿ ಉತ್ಪನ್ನವಾಗುತ್ತೆ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅದು ಬರೀ ಯಾಗಕ್ಕಷ್ಟೇ ಸೀಮಿತವಾದ ವಿಷಯ ಅಲ್ಲ. ಒಬ್ಬನು ಜಪ ಮಾಡಲಿ, ಅಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಒಬ್ಬನು ಪೂಜೆ ಮಾಡಲಿ, ಭಜನೆ ಮಾಡಲಿ, ಪಾರಾಯಣ ಮಾಡಲಿ, ಸತ್ ಚಿಂತನೆ, ಸತ್ಸಂಗ ಮಾಡಲಿ, ಆ ಎಲ್ಲ ಜಾಗಗಳಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಸಂಚಲನವಾಗ್ತದೆ. ವಿದೇಶದಲ್ಲಿ ಒಂದು ಪ್ರಯೋಗ ಮಾಡಿದ್ರಂತೆ. ಏನಂದ್ರೆ, ಈ ಮ್ಯೂಸಿಕ್, ಸಂಗೀತವನ್ನ ಹಾಡಿ ಬೀಜಗಳು ಮೊಳಕೆ ಒಡೆಯತಕ್ಕಂಥ ಒಂದು ಪ್ರಯೋಗ. ಒಂದಿಷ್ಟು ಬೀಜಗಳನ್ನ ಶಾಸ್ತ್ರೀಯ ಸಂಗೀತವನ್ನು ಹಾಡಿ ಮೊಳಕೆ ಹೊಡಿಸುವ ಪ್ರಯತ್ನವನ್ನು ಮಾಡಿದ್ರಂತೆ. ಒಂದಿಷ್ಟು ಸಂಗೀತ, ಇದು ಪಾಪ್ ಮ್ಯೂಸಿಕ್ ಅನ್ನು ಹಾಕಿಬಿಟ್ಟು ಮೊಳಕೆಯ ಮೇಲೆ ಪ್ರಯೋಗ ಮಾಡಿದ್ರಂತೆ. ಈ ಪಾಪು, ರ್ಯಾಪು ಅಂತ ಕರೀತಾರಲ್ಲ ವಿದೇಶಿ ಹಾಡುಗಳು, ಗಲಾಟೆಯೇ ಜಾಸ್ತಿ ಇರತಕ್ಕಂಥದ್ದು. ಆ ಗಲಾಟೆಯ ಸಂಗೀತದ ಏನು ತರಂಗಗಳಿಗೆ ಬೀಜಗಳು ಸರಿಯಾಗಿ ಮೊಳಕೆ ಒಡೆಯಲಿಲ್ಲ, ಒಡೆದರೂ ಕೆಲವೆಲ್ಲ ಸತ್ತು ಹೋದುವಂತೆ. ಅದೇ ಈ ಶಾಸ್ತ್ರೀಯ ಸಂಗೀತದ ಏನು ಹಾಡನ್ನು ಕೇಳಿದಂತಹ ಗಿಡಗಳು, ಬೀಜಗಳು ತುಂಬ ಸಮೃದ್ಧವಾಗಿ ಮೊಳಕೆ ಒಡೆದುವಂತೆ. ಏನಪ್ಪಾ ಅಂದ್ರೆ ಇದರ ಅರ್ಥ, ಎಲ್ಲಿ ಶಾಸ್ತ್ರೀಯವಾದಂತಹ ಕ್ರಮಬದ್ಧವಾದ ವ್ಯವಸ್ಥಿತವಾದಂತಹ ಚಿಂತನೆ ಇರ್ತದೋ ಅಲ್ಲೊಂದು ವಿಶೇಷವಾದ ತರಂಗ ಅನ್ನುವಂಥದ್ದು ಉಂಟಾಗ್ತದೆ. ಅದನ್ನೇ ಇಲ್ಲಿ ಅಪೂರ್ವ ಅಂತ ಕರೆದಿರುವಂಥದ್ದು, ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಎಲ್ಲಿ ಧರ್ಮಿಷ್ಠರು ಬದುಕುತ್ತಾರೋ, ಪ್ರಕೃತಿಯೊಟ್ಟಿಗೆ ಸಾಮರಸ್ಯದಿಂದ ಬದುಕುತ್ತಾರೋ, ಆ ಪ್ರಕೃತಿ ಬದುಕು ಸಮೃದ್ಧವಾಗಿರುತ್ತದೆ. ಯಾರು ಪ್ರಕೃತಿಗೆ ವಿನಾಶವನ್ನು ಉಂಟು ಮಾಡ್ತಾರೋ ಅವರು ದುಃಖಿತರಾಗ್ತಾರೆ. ಈ ಅರ್ಥದಲ್ಲಿ ನಾವು ತೆಗೆದುಕೊಳ್ಳಬೇಕು. ಯಜ್ಞಾತ್ ಭವತಿ ಪರ್ಜನ್ಯ ಎಂಬುದಾಗಿ ಭಗವಂತ ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ಶರೀರ ಪುಷ್ಟಿ, ಈ ರೀತಿಯಾದಂತಹ ಒಂದು ಸಾಮರಸ್ಯದ ಬದುಕನ್ನ ನಮ್ಮ ಮುಂದೆ ಇಡ್ತಾನೆ. ಇದರೊಟ್ಟಿಗೆ ಮತ್ತೊಂದು ಸಂಗತಿಯನ್ನು ಕೂಡ ತಿಳಿಸ್ತಾನೆ. ಈ ಯಜ್ಞ ಎನ್ನುವುದು ಯಾವುದರಿಂದ ಉತ್ಪತ್ತಿ ಆಯಿತು? ಯಜ್ಞ ಅನ್ನುವುದು ಕರ್ಮದಿಂದ ಉತ್ಪತ್ತಿ ಆಯಿತು ಅಂತ ಹೇಳ್ತಾನೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮಾಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಅಂತ ಹೇಳ್ತಾನೆ. ಯಜ್ಞವು ಕರ್ಮದಿಂದ ಉಂಟಾಯಿತು. ಇಲ್ಲಿ ಕರ್ಮ ಅಂದ್ರೆ ವೇದೋಕ್ತವಾದಂತಹ ಸತ್ಕರ್ಮಗಳು, ಸದಾಚಾರಗಳು. ವೇದದಲ್ಲಿ ಬಗೆ ಬಗೆಯ ಸಾಧನೆಗಳನ್ನ, ಅನುಷ್ಠಾನಗಳನ್ನ, ತಪಸ್ಸುಗಳನ್ನ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಕರ್ಮ ಅಂತ ಹೇಳಿದ್ದಾರೆ. ಸೊ ವೇದದಲ್ಲಿ ಹೇಳಿರತಕ್ಕಂತಹ ಕರ್ಮಗಳಿಂದ ಯಜ್ಞ ಅನ್ನುವಂಥದ್ದು ಹುಟ್ಟಿತು. ಕರ್ಮ ಎಲ್ಲಿಂದ ಹುಟ್ಟಿತು? ವೇದದಿಂದ ಹುಟ್ಟಿತು. ಯಜ್ಞವು ಕರ್ಮದಿಂದ ಹುಟ್ಟಿತು, ಕರ್ಮವು ವೇದದಿಂದ ಹುಟ್ಟಿತು. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಕರ್ಮ ಅನ್ನೋದು ಬ್ರಹ್ಮದಿಂದ ಹುಟ್ಟಿತು ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ವೇದ ಅಂತ ಅರ್ಥ. ಬ್ರಹ್ಮ ಎನ್ನುವಂಥದ್ದು ಯಾವುದರಿಂದ ಹುಟ್ಟಿತು? ಬ್ರಹ್ಮಾಕ್ಷರ ಸಮುದ್ಭವಂ, ಅಕ್ಷರದಿಂದ ಹುಟ್ಟಿತು. ಅಕ್ಷರ ಅಂದ್ರೆ ಪರಮಾತ್ಮ ಅಂತ ಅರ್ಥ. ನ ಕ್ಷರತಿ ಇತಿ ಅಕ್ಷರಂ, ಯಾವುದು ಎಂದೆಂದೂ ಕ್ಷಯಿಸುವುದಿಲ್ವೋ, ನಾಶವಾಗುವುದಿಲ್ವೋ, ವ್ಯಯವಾಗುವುದಿಲ್ವೋ, ಯಾವಾಗಲೂ ಒಂದೇ ತೆರನಾಗಿ ಪೂರ್ಣವಾಗಿ ಇರ್ತದೋ ಅದಕ್ಕೆ ಹೆಸರು ಅಕ್ಷರ. ಅಕ್ಷತ ಅನ್ನುವ ಶಬ್ದವು ಅದೇ ಅರ್ಥವೇ. ಕ್ಷತ ಅಂದ್ರೆ ತುಂಡಾಗುವುದು, ಮುಕ್ಕಾಗುವುದು ಅಂತ ಅರ್ಥ. ಅಕ್ಷತ ಅಂದ್ರೆ ಪೂರ್ಣವಾಗಿರುವುದು ಅಂತ ಅರ್ಥ. ನಾವು ಪೂಜೆಯಲ್ಲಿ ಅಕ್ಷತೆ ಅಂತ ಬಳಸ್ತೇವಲ್ಲ, ಅಕ್ಕಿಗೆ ಬಣ್ಣವನ್ನು, ಅರಿಶಿಣವನ್ನು ಹಾಕಿ ನಾವು ಅಕ್ಷತೆ ಅಂತ ಮಾಡುವಾಗ ಆ ಅಕ್ಕಿ ಅನ್ನೋದು ಮುಕ್ಕಾಗಿರಬಾರ್ದು, ಪೂರ್ಣವಾಗಿರ್ಬೇಕು. ಪೂರ್ಣತೆಯ ಸಂಕೇತ ಅದು. ಹಾಗೆ ಅಕ್ಷರ ಅಂತ ಹೇಳಿದ್ರೆ ಪೂರ್ಣ ಬ್ರಹ್ಮ ಅಂತ ಅರ್ಥ. ಸಚ್ಚಿದಾನಂದ ಪರಬ್ರಹ್ಮ ವಸ್ತುವಿನಿಂದ ವೇದ ಹುಟ್ಟಿತು. ಯಸ್ಯ ನಿಶ್ವಸಿತೋ ವೇದಾಃ, ಭಗವಂತನ ಉಸಿರಿನಂತೆ ಸೃಷ್ಟಿಯ ಆರಂಭದಲ್ಲಿ ಸಹಜವಾಗಿ ಮಂತ್ರಗಳು ಉದ್ಭವಿಸಿದವು.
ಆ ಮಂತ್ರಾತ್ಮಕವಾಗಿರುವ ವೇದದಲ್ಲಿ ಸಕಲ ಕರ್ಮಗಳ ಬಗ್ಗೆ ವಿವರಣೆ ಇದೆ. ಆ ಕರ್ಮಗಳಿಂದಲೇ ಯಜ್ಞವನ್ನು ನಾವು ಮಾಡ್ತೇವೆ. ಆದ್ರಿಂದ ಯಜ್ಞದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಸರ್ವಗತನಾದ, ಸರ್ವವ್ಯಾಪಕನಾದ, ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯ ಸ್ವರೂಪನಾದ ಆ ಪರಬ್ರಹ್ಮ ಪರಮಾತ್ಮ ವಸ್ತು ಯಜ್ಞದಲ್ಲಿ ನಿತ್ಯವೂ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಯಜ್ಞವನ್ನು ಮಾಡು. ಧರ್ಮಚಕ್ರವನ್ನ ಕಾಪಾಡುವುದಕ್ಕಾಗಿ, ಪ್ರಾಕೃತಿಕ ವ್ಯವಸ್ಥೆಯ ಸಮತೋಲನಕ್ಕಾಗಿ, ಅಭ್ಯುದಯ ಪ್ರಾಪ್ತಿಗಾಗಿ ನೀನು ಯಜ್ಞವನ್ನ ಮಾಡು ಅಂತ ಹೇಳಿದ ಮೇಲೆ ನಿಶ್ರೇಯಸ ಪ್ರಾಪ್ತಿಗಾಗಿಯೂ ಕೂಡ ಯಜ್ಞವನ್ನು ಮಾಡು ಅಂತ ಹೇಳ್ತಾನೆ. ನೋಡಿ, ಧರ್ಮ ಎಂಬ ವ್ಯವಸ್ಥೆಯಲ್ಲಿ ಎರಡು ಶಬ್ದಗಳನ್ನು ಇಟ್ಟಿದ್ದಾರೆ. ಅಭ್ಯುದಯ, ನಿಶ್ರೇಯಸ. ಎರಡೂ ಯಾವುದರಿಂದ ಪ್ರಾಪ್ತಿಯಾಗತ್ತೋ ಅದು ಧರ್ಮ. ಅಭ್ಯುದಯ ಅಂದ್ರೆ ಇಹಲೋಕದ ಭೋಗ ಭಾಗ್ಯ ಸುಖ ಶಾಂತಿ. ನಿಶ್ರೇಯಸ ಅಂದ್ರೆ ಮೋಕ್ಷ, ಕೈವಲ್ಯ. ಇದು ಎರಡೂ ಯಜ್ಞದಿಂದ ಪ್ರಾಪ್ತಿಯಾಗತ್ತೆ. ಇಹ ಪರ ಎರಡನ್ನೂ ಜೋಡಿಸತಕ್ಕಂಥ ಒಂದು ಸೇತುವೆ ಯಜ್ಞ. ಹೇಗೆ ಅಂದ್ರೆ, ಯಜ್ಞ ಯಾರು ಆಚರಿಸ್ತಾರೋ, ಯಜ್ಞ ಎಂಬ ಶಬ್ದಕ್ಕೆ ಕರ್ಮ ಯೋಗ ಅಂತ ತೆಗೆದುಕೊಳ್ಬೇಕಿದೆ. ನಿಷ್ಕಾಮವಾಗಿ ಫಲಾಪೇಕ್ಷೆ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಎಲ್ಲ ಕರ್ಮಗಳು ಯಜ್ಞ ಅನಿಸಿಕೊಳ್ಳುತ್ತದೆ. ಆ ಯಜ್ಞದಿಂದ ನಮ್ಮ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿಯಿಂದ ಆ ಭಗವತ್ ಸ್ವರೂಪದ ಪ್ರಾಪ್ತಿ ಆಗ್ತದೆ. ಆ ಮೂಲಕವಾಗಿ ಭಗವಂತನಲ್ಲಿ ನೆಲೆ ನಿಲ್ಲಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಆದ್ದರಿಂದ ಯಜ್ಞದಲ್ಲಿ ಭಗವಂತನು ಪ್ರತಿಷ್ಠಿತನಾಗಿದ್ದಾನೆ ಅಂತ ಹೇಳ್ತಾನೆ. ಕರ್ಮಯೋಗದಿಂದಲೇ ಮೋಕ್ಷ ಸಾಧ್ಯವಾಗುವುದರಿಂದ, ಪರಮಪದ ಕೈವಲ್ಯವನ್ನ ದೊರಕಿಸುವುದು ಯಜ್ಞವೇ. ಇಹಲೋಕದ ಭೋಗಭಾಗ್ಯಗಳನ್ನು ಒದಗಿಸುವುದು ಯಜ್ಞವೇ. ಆದ್ದರಿಂದ ಯಜ್ಞದ ಬದುಕು ಶ್ರೇಯಸ್ಕರ ಅರ್ಜುನ. ಇಷ್ಟು ಹೇಳಿ ಆದ ಮೇಲೆ ಯಾರು ಯಜ್ಞದ ಬದುಕನ್ನು ನಡೆಸುವುದಿಲ್ಲವೋ ಅವರಿಗೆ ಭಗವಂತ ಮೃದುವಾದ ಶಬ್ದಗಳಿಂದ ಎಚ್ಚರಿಸ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಈ ರೀತಿಯಾಗಿ ಪ್ರವರ್ತಿತವಾದ ಚಕ್ರವನ್ನ ಯಾರು ಅನುಸರಿಸುವುದಿಲ್ಲವೋ, ಯಾವ ಚಕ್ರ? ಒಂದು ಧರ್ಮಚಕ್ರ, ಇನ್ನೊಂದು ಮೋಕ್ಷ ಚಕ್ರ. ಧರ್ಮಚಕ್ರ ಹೇಗೆ? ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ಶರೀರ ಪುಷ್ಟಿ, ಶರೀರ ಪುಷ್ಟಿಯಿಂದ ಮತ್ತೆ ಯಜ್ಞ. ಇದು ಧರ್ಮಚಕ್ರ. ಮೋಕ್ಷ ಚಕ್ರ ಹೇಗೆ? ಪರಬ್ರಹ್ಮನಿಂದ ವೇದಗಳು, ವೇದಗಳಿಂದ ಕರ್ಮಗಳು, ಕರ್ಮದಿಂದ ಯಜ್ಞ, ಯಜ್ಞದ ಆಚರಣೆಯಿಂದ ಅಂತಃಕರಣ ಶುದ್ಧಿ, ಮೋಕ್ಷ. ಇದೊಂದು ಚಕ್ರ. ಸೃಷ್ಟಿಯ ಮತ್ತೊಂದು ಚಕ್ರ. ಒಂದು ಅಭ್ಯುದಯಕ್ಕಾಗಿ, ಒಂದು ನಿಶ್ರೇಯಸ್ಸಕ್ಕಾಗಿ. ಇದೆರಡನ್ನೂ ಮಾಡಿಸ್ತಕ್ಕಂತಹ ಯಜ್ಞದ ಜೀವನ ಯಾರು ಅನುಸರಿಸುವುದಿಲ್ಲವೋ ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ. ಹೇ ಪಾರ್ಥ, ಅವನು ವ್ಯರ್ಥವಾಗಿ ಬದುಕ್ತಾನೆ. ವೇಸ್ಟ್ ಲೈಫ್ ಅಂತ ಹೇಳ್ತಾನೆ. ಮೋಘ ಅನ್ನೋ ಶಬ್ದಕ್ಕರ್ಥ ವ್ಯರ್ಥ, ವೇಸ್ಟ್. ಇಂದ್ರಿಯಾರಾಮ, ಈ ಜಗತ್ತಿನ ವ್ಯವಸ್ಥೆ ಇರುವುದು ನನ್ನ ಸುಖಕ್ಕಾಗಿ, ನನ್ನವರ ಸುಖಕ್ಕಾಗಿ. ನಾನು ಮಾತ್ರ ಸುಖವಾಗಿದ್ರೆ ಸಾಕು. ಈ ಸಮಾಜ, ಈ ಪ್ರಕೃತಿ, ಈ ವ್ಯವಸ್ಥೆ ಹಾಳಾಗದ್ರೂ ತೊಂದರೆ ಇಲ್ಲ, ನಾನು ಮಾತ್ರ ಖುಷಿಯಲ್ಲಿ ಇರಬೇಕು, ಇದೆಲ್ಲ ನನ್ನ ಸುಖಕ್ಕಾಗಿ ಅಂತ ಯಾರು ಭಾವಿಸಿ ಬದುಕನ್ನ ನಡೆಸ್ತಾನೋ ಅಘಾಯುಹು ಅಂತ ಕರೀತಾನೆ. ಆಯುಹು ಅಂದ್ರೆ ಆಯುಷ್ಯ, ಅಘ ಅಂದ್ರೆ ಪಾಪ, ಪಾಪದ ಆಯುಷ್ಯವನ್ನು ಹೊಂದಿದವನು ಅಂತ. ಪಾಪಾತ್ಮನವನು, ಪಾಪ ಜೀವನ ಅವನದು ಅಂತ ಹೇಳ್ತಾನೆ. ಅದರ ಅರ್ಥ ಏನು ಅಂದ್ರೆ, ಅವನು ಬದುಕುವುದಕ್ಕಿಂತ ಸಾಯುವುದು ಲೇಸು ಅಂತ ಅರ್ಥ. ಈಶಾವಾಸ್ಯ ಉಪನಿಷತ್ ಇದೆಯಲ್ಲ, ಈ ಕರ್ಮಯೋಗದ ಸೂತ್ರವನ್ನ ಬೀಜರೂಪದಲ್ಲಿಟ್ಟಿರ್ತಕ್ಕಂಥ ಒಂದು ಉಪನಿಷತ್ತು. ಅದು ಹೇಳುತ್ತೆ, ಯಾರು ಈ ಕರ್ಮಯೋಗವನ್ನ ಮಾಡುವುದಿಲ್ವೋ, ಪರಮಾರ್ಥ ಸಾಧನೆಗಾಗಿ ಬದುಕನ್ನು ನಡೆಸುವುದಿಲ್ವೋ, ಆತ್ಮಹನನಾಹ, ಅವರು ಆತ್ಮಹತ್ಯೆ ಮಾಡಿಕೊಳ್ಳುವವರು ಅಂತ ಕರೆಯುತ್ತೆ. ಕತ್ತಲೆಯ ಬದುಕನ್ನ ಒಪ್ಪಿಕೊಂಡವರು, ಇಂದ್ರಿಯಗಳ ಪ್ರಪಂಚವಷ್ಟೇ ಪ್ರಪಂಚ ಅಂತ ಭಾವಿಸಿಕೊಂಡಂತಹ ಆ ಚಾರ್ವಾಕವಾದಿಗಳು, ಪ್ರಪಂಚವನ್ನೇ ಸತ್ಯವೆಂದು ಭ್ರಮಿಸಿ ಇದಕ್ಕೆ ಮೀರಿದ ಇನ್ನೊಂದು ಸತ್ಯವಿಲ್ಲ,
ಇಂದ್ರಿಯ ಭೋಗವಷ್ಟೇ ಜೀವನ, ಅದಕ್ಕೆ ಮೀರಿದ ಮತ್ತೊಂದು ಜೀವನವೇ ಇಲ್ಲ ಅಂತ ಯಾರು ಭೌತಿಕವಾದವನ್ನ ಮೆಚ್ಚಿ ಪಾಪವೋ ಪುಣ್ಯವೋ ಧರ್ಮವೋ ಅಧರ್ಮವೋ ನ್ಯಾಯವೋ ಅನ್ಯಾಯವೋ ಹೇಗಾದರೂ ಇರಲಿ ನಾನು ಸುಖಿಯಾಗಿರ್ಬೇಕು ಎನ್ನುವಂತಹ ಒಂದು ಫಿಲಾಸಫಿಯನ್ನು ಇಟ್ಟುಕೊಂಡಂತಹ ಆ ಪರಮ ಲೌಕಿಕರಿದ್ದಾರಲ್ಲ, ಅವರ ವ್ಯರ್ಥ ಬಾಳು ಅಂತ ಕರೀತಾರೆ. ಅವರಿಂದ ಪ್ರಕೃತಿಗೂ ಹಾನಿ, ಅವರಿಂದ ವೈಯಕ್ತಿಕವಾಗಿ ಅವರಿಗೂ ಹಾನಿ. ಅವರಿಗೆ ಅಭ್ಯುದಯವೂ ಇಲ್ಲ, ನಿಶ್ರೇಯಸೂ ಇಲ್ಲ. ಅಭ್ಯುದಯ ಎನ್ನುವ ಶಬ್ದ ಇಹಲೋಕದಲ್ಲಿ ಅವರು ಸುಖ ಶಾಂತಿಯಿಂದ ಬಾಳುವುದಿಲ್ಲ. ಮೋಕ್ಷದ ಮಾತಂತೂ ದೂರದ ವಿಷಯವೇ ಆಯಿತು. ನಾವು ತಿಳ್ಕೊಂಡಿದ್ದು ಇಂದ್ರಿಯಗಳನ್ನು ತೃಪ್ತಿಪಡಿಸಿದ್ರೆ ನಾನು ಸುಖಿಯಾಗಿರ್ತೇನೆ ಅಂತ. ತುಂಬಾ ತಪ್ಪು ಇದು. ಸುಖ ಶಾಂತಿ ಎನ್ನುವಂಥದ್ದು ನಮ್ಮ ಅಂತಃಕರಣ ಶುದ್ಧವಾದಷ್ಟು ನಮ್ಮ ಅನುಭವಕ್ಕೆ ಬರತಕ್ಕಂಥ ವಿಷಯ. ಎಷ್ಟೇ ಸುಖದ ಭೋಗಗಳು ಹೊರಗಡೆ ಇದ್ರೂ ತಾನು ದುಃಖಿಯಾಗಿ ಮಲಗಿರುವವರು ಎಷ್ಟು ಜನ ಇದ್ದಾರೆ. ಸಂಪತ್ತಿದೆ, ಸುಖ ಭೋಗಗಳಿದೆ, ಆದರೆ ಭೋಗಿಸುವ ಇಂದ್ರಿಯಗಳು ಪಟುತ್ವವೂ ಇದೆ, ಆದರೆ ಮನಸ್ಸಲ್ಲಿ ಶಾಂತಿ ಇಲ್ಲ, ಭಯವಿದೆ, ಕ್ರೋಧವಿದೆ, ದ್ವೇಷ ಇದೆ, ಹಿಂಸೆ ಇದೆ. ಅಂತಹ ಪಾಪಿಷ್ಟವಾದ ದುಃಖಿಯಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಷ್ಟು ಭೋಗಗಳಿಟ್ಟುಕೊಂಡ್ರೇನು ಸುಖ ಶಾಂತಿ ಸಿಗ್ತದ? ಹಾಗಲ್ಲ. ಅಂತಃಕರಣ ಶುದ್ಧವಾಗಿದ್ದು ಹೊರಗಡೆಯ ಭೋಗಭಾಗ್ಯಗಳಿದ್ದಾಗ ಅದನ್ನು ಸುಖಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಹೊರಗಡೆಯ ಭೋಗಭಾಗ್ಯವಿಲ್ಲದಿದ್ದರೂ ಕೂಡ ಬಡತನವೇ ಇರಲಿ, ಮನಸ್ಸಿನಲ್ಲಿ ಶುದ್ಧತೆ ಇದ್ದರೆ, ಪುಣ್ಯವಿದ್ದರೆ ಸುಖ ಶಾಂತಿಯಿಂದ ಅವನು ಬದುಕ್ತಾನೆ. ಇದು ವೈದಿಕ ಸಿದ್ಧಾಂತ, ಸನಾತನ ಧರ್ಮದ ಸಿದ್ಧಾಂತ. ಆ ರೀತಿ ಬದುಕನ್ನ ಬದುಕುತ್ತಾ ಮೋಕ್ಷವನ್ನು ಕೂಡ ಅವನು ಪಡೆಯುವ ಸಾಮರ್ಥ್ಯವನ್ನು ಪಡೀತಾನೆ. ಆದ್ದರಿಂದ ಯಾರು ಸ್ವಾರ್ಥದ ಬದುಕನ್ನ ಬದುಕುತ್ತಾರೋ ಅದು ಜೀವನವೇ ಅಲ್ಲ ಎಂಬುದಾಗಿ ಭಗವಂತ ಖಂಡಿಸ್ತಾ ಈ ಕರ್ಮಯೋಗದ 4ನೆಯ ದೃಷ್ಟಿ ಧರ್ಮಚಕ್ರ ಅಥವಾ ಸೃಷ್ಟಿ ಚಕ್ರ ಎಂಬುದನ್ನ ವಿವರಿಸಿದ್ದಾನೆ. ಮುಂದಿನ ತರಗತಿಯಲ್ಲಿ ಕರ್ಮವನ್ನು ಬಿಡುವುದಕ್ಕೆ ಯಾರಿಗೆ ಅಧಿಕಾರ ಇದೆ ಎಂಬುದನ್ನು ಹೇಳ್ತಾನೆ. ಯಾರು ಆತ್ಮಜ್ಞಾನಿಗಳಿದ್ದಾರೋ, ಸದಾ ಆತ್ಮನಲ್ಲಿಯೇ ನೆಲೆ ನಿಂತಿರ್ತಾರೋ ಅವರಿಗೆ ಮಾತ್ರ ಕರ್ಮ ಮಾಡದೇ ಇರುವುದಕ್ಕೆ ಹಕ್ಕಿದೆ. ಅದು ಬಿಟ್ಟು ಬೇರೆ ಎಲ್ಲರೂ ಕೂಡ ಕರ್ಮವನ್ನ ಮಾಡಲಿಕ್ಕೇ ಬೇಕು ಎಂಬುದು ಭಗವಂತನ ಒಂದು ಸಂದೇಶವಾಗಿದೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.